ಗೌಡು ಡಿ ಸತ್ಯನಾರಾಯಣ ಅಂತ ನಮ್ಮ ಹೆಸರು. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ವಿದ್ರಾಶ್ವತ್ಥ ದೊಡ್ಡ ಕುರುಗೋಡು. ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರ ಹತ್ರ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಹಾಗೂ ಈ ಭಾಗದ ಶಾಸಕರಾದಂತಹ ಪುಟ್ಟಸ್ವಾಮಿಗೌಡರಿಗೂ ಮತ್ತು ತಾಲೂಕಿನ ಅಭಿವೃದ್ಧಿ ಅಧಿಕಾರರು, ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಅಧಿಕಾರದಂತಹ ಮಾನ್ಯ ಶಿವಶಂಕರ ರೆಡ್ಡಿ ಅವರ ಅಣ್ಣವ್ರ ಹತ್ರ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ನಮ್ಮ ವಿದ್ರಾಶ್ವತ್ಥ ಪುಣ್ಯಕ್ಷೇತ್ರದಲ್ಲಿ ಸುಮಾರು ಮೂರು ವರ್ಷಗಳಿಂದ ಇಲ್ಲಿ ಒಂದು ಕಮಿಟಿ ಇಲ್ಲದ ಕಾರಣ ತಾವು ಚಿನ್ನಪ್ಪರೆಡ್ಡಿಯವರು ಕಮಿಟಿಯಲ್ಲಿ ಕನ್ವೀನರ್ ಆದಾಗ ಆಗಿರ್ತಕ್ಕಂಥ ಅಭಿವೃದ್ಧಿ ಮತ್ತು ಕುಂಠಿತಗೊಂಡಿದೆ. ಅಲ್ಲಿ ಏನೇನು ಅಭಿವೃದ್ಧಿ ಮಾಡಬೇಕು ಅಂಥೇಳಿ ತಮ್ಗೆ ಮಾನ್ಯ ಶಿವಶಂಕರ ರೆಡ್ಡಿ ಅವರಿಗೆಲ್ಲ ಗೊತ್ತಿದೆ. ಅವರು ಸುಮಾರು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಬಜೆಟ್ ಹಾಕಿ ನಮ್ಮ ವಿದ್ರಾಶ್ವತ್ಥ ಪುಣ್ಯಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥ ಮಹಾನುಭಾವರು ಇವರು. ಕೈಗಾರಿಕಾ ಪ್ರದೇಶವನ್ನು ತಂದು ಈ ಭಾಗದ ಬಡ ಜನಗಳಿಗೆ ಒಂದು ಉದ್ಯೋಗವನ್ನು ಸೃಷ್ಟಿಸಿ ಕಲ್ಪಿಸಿಕೊಟ್ಟಂಥ ಮಹಾನುಭಾವರು ಶಿವಶಂಕರ ರೆಡ್ಡಿ ಅವರು. ಇಂಥ ಒಂದು 2,000 ಎಕರೆಯನ್ನು ನಮ್ಮ ರೈತರಿಂದ ಪಡ್ಕೊಂಡು ಇವತ್ತು ಕೈಗಾರಿಕೆಯನ್ನು ತಂದಿದ್ದೀರ. ಲಕ್ಷಾಂತರ ಜನ ಒಡಿಶಾ, ಆಂಧ್ರ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ಕೈಗಾರಿಕೆಗೆ ಕೆಲಸಕ್ಕೆ ಬಂದಿರತಕ್ಕಂಥ ಜನಗಳು ಬಹಳ ಜನ, ಇಲ್ಲಿ ಸಾವಿರಾರು ಜನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಆದರೆ ಈ ಭಾಗದ ಜಿಲ್ಲೆಗಳಿಂದ, ತಾಲೂಕುಗಳಿಂದ ಸುಮಾರು ಜನ ಬಂದು ಇಲ್ಲಿ ಸೇವೆ ಮಾಡ್ತಾಯಿದ್ದಾರೆ ಮತ್ತು ದುಡಿದು ಜೀವನ ಮಾಡ್ತಾಯಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ವಿದ್ರಾಶ್ವತ್ಥ ಪುಣ್ಯಕ್ಷೇತ್ರದ ಹತ್ರ ನಮ್ಮದು ಏನಿಲ್ಲ ಮನವಿ. ವಿದ್ರಾಶ್ವತ್ಥ ಪುಣ್ಯಕ್ಷೇತ್ರದ ಹತ್ರ ಒಂದು ಕಮಿಟಿ ಇಲ್ಲದೆ ಮೂರು ವರ್ಷ ಆಯಿತು ಸ್ವಾಮಿ. ಆದರೆ ಕಮಿಟಿ ಇಲ್ಲ. ಮಾನ್ಯ ಡಿ.ಕೆ. ಶಿವಕುಮಾರ್ ಸರ್ ಅವರೇ, ಮಾನ್ಯ ಪುಟ್ಟಸ್ವಾಮಿಗೌಡ್ರೆ, ಮಾನ್ಯ ಶಿವಶಂಕರ ರೆಡ್ಡಿ ಅವರೇ, ತಾವು ದಯವಿಟ್ಟು ಈ ಒಂದು ವಿದ್ರಾಶ್ವತ್ಥ ಪುಣ್ಯಕ್ಷೇತ್ರದ ಹತ್ರ ಒಂದು ಕಮಿಟಿ ಮಾಡಿ, ಆ ಕಮಿಟಿ ಮಾಡಿದ್ರೆ ಮಾತ್ರನೇ ಅಭಿವೃದ್ಧಿ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಹಾಗೆ ಅಲ್ಲಿ ನಡೀತಿರ್ತಕ್ಕಂಥ ಅವ್ಯವಹಾರಗಳು ಏನು ನಡೀತಾಯಿದೆ ಅಂತಂಥದ್ದು ಆ ಕಮಿಟಿ ಇದ್ದರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಾಂದರೆ ಏನೂ ಗೊತ್ತಾಗಲ್ಲ. ಇದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮುಜರಾಯಿ ಇಲಾಖೆಯ ಪುಣ್ಯಕ್ಷೇತ್ರ ವಿದ್ರಾಶ್ವತ್ಥ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಇಲ್ಲಿ ಎನ್ ಸಿ ನಾಗರೆಡ್ಡಿಯವರ ನೇತೃತ್ವದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ಅವತ್ತು ಸುಮಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಮಾನ್ಯ ಶಿವಶಂಕರ ರೆಡ್ಡಿ ಅವರು, ಮಾನ್ಯ ರವೀಂದ್ರ ರೆಡ್ಡಿ ಅವರು ಕನ್ವೀನರ್ಗಳಾದಾಗ, ಅವರ ಆಡಳಿತ ಇದ್ದಾಗ ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಅಂಥ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಮಹಾನುಭಾವರ ಒಂದು ಕ್ಷೇತ್ರದಲ್ಲೇ ಇವತ್ತು ಕಮಿಟಿ ಇಲ್ಲದೆ ಮೂರು ವರ್ಷದಿಂದ ನೆನೆಗುದ್ದಿಗೆ ಬಿದ್ದಿದೆ. ಅದರಿಂದ ತಾವು ದಯವಿಟ್ಟು ಮಾನ್ಯ ಡಿ.ಕೆ. ಶಿವಕುಮಾರ್ ಸರ್ ಹತ್ರ ಮಾತನಾಡಿ, ಮಾನ್ಯ ಪುಟ್ಟಸ್ವಾಮಿಗೌಡರು, ಮಾನ್ಯ ಶಿವಶಂಕರ ರೆಡ್ಡಿ ಅವರು ಕಮಿಟಿಯನ್ನು ಮಾಡಿ, ಕಮಿಟಿ ತೊಗೊಂಡು ಬಂದುಬಿಟ್ಟು ನಮ್ಮ ದೇವಸ್ಥಾನವನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಯಾತ್ರಿ ನಿವಾಸ, ಕಲ್ಯಾಣ ಮಂಟಪ, ವೀರಸೌಧ ಇವೆಲ್ಲ ಕೂಡ ತಂದುಕೊಟ್ಟಂಥ ಮಹಾನುಭಾವರು ಮಾನ್ಯ ಶಿವಶಂಕರ ರೆಡ್ಡಿ ಮತ್ತು ರವೀಂದ್ರ ರೆಡ್ಡಿ ಅವರು. ಈ ಭಾಗದ ಒಂದು ವಿದ್ರಾಶ್ವತ್ಥ ಪುಣ್ಯಕ್ಷೇತ್ರಕ್ಕೆ ಹೆಸರುವಾಸಿಯಾದಂಥ ಜಿಲ್ಲೆಯನ್ನು ವಾಲಬಾಗ್ ಅಂತ ಕರೀತಾರೆ. ಅಂಥ ಪುಣ್ಯಕ್ಷೇತ್ರಕ್ಕೆ ಇಂಥ ಒಂದು ಪರಿಸ್ಥಿತಿ ಬಂದಿದೆ ಅಂದರೆ ಮೂರು ವರ್ಷಗಳಿಂದ ಕಮಿಟಿ ಇಲ್ಲದೆ ಹಾಳಾಗಿ ಹೋಗ್ತಾ ಇದೆ. ಸ್ವಾಮಿ, ಕಮಿಟಿ ತೊಗೊಂಡು ಬಂದು ನೀವು ಕಮಿಟಿ ಮಾಡಿ, ದಯವಿಟ್ಟು ನಿಮ್ಮದು ಕೈ ಮುಗಿದು ಕೇಳ್ಕೊಳ್ತೀವಿ. ಕಮಿಟಿ ಇದ್ರೇ ಅಭಿವೃದ್ಧಿ, ಕಮಿಟಿ ಇಲ್ಲ ಅಂದರೆ ಅಭಿವೃದ್ಧಿ ಇಲ್ಲ ಸ್ವಾಮಿ. ಇದೇ ಅಲ್ಲ, ಅದೇ ರೀತಿ ನಮ್ಮ ವಿದ್ರಾಶ್ವತ್ಥ ಪುಣ್ಯಕ್ಷೇತ್ರದಲ್ಲಿ ಮಾನ್ಯ ಶಿವಶಂಕರ ರೆಡ್ಡಿ ಅವರು ಸುಮಾರು ವರ್ಷಗಳ ಹಿಂದೆಯೇ ಸಾರ್ವಜನಿಕ ಹಾಸ್ಪಿಟ್ಲು ದೊಡ್ಡದಾಗಿ ಸುಮಾರು ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ದುಡ್ಡು ತಂದು ಹಾಸ್ಪಿಟ್ಲನ್ನು ರೆಡಿ ಮಾಡಿದ್ದಾರೆ, ಕಟ್ಟಿದ್ದಾರೆ. ಅಲ್ಲಿ ನಾವು ಗೌರಿಬಿದನೂರಿಗೆ ಹೋಗಬೇಕು ಎಮರ್ಜೆನ್ಸಿಗೆ ಅಂದರೆ, ಆದರೆ ಇಲ್ಲೇ ಕೂಡ ನಾನು ಸಾರ್ವಜನಿಕ ಹಾಸ್ಪಿಟ್ಲು ಚೆನ್ನಾಗಿದೆ, ಇಲ್ಲಿ ಒಳ್ಳೆ ಅನುಕೂಲ ಇದೆ, ಇದೊಂದು ಪುಣ್ಯಕ್ಷೇತ್ರ, ಇಲ್ಲಿ ಒಂದು ಕೈಗಾರಿಕೆ ಇದೆ, ಕೈಗಾರಿಕಾ ಪ್ರದೇಶ ಲಕ್ಷಾಂತರ ಜನ ಕೆಲಸ ಮಾಡೋಕ್ಕೆ ಬರ್ತಾಯಿದ್ದಾರೆ. ಸುಮಾರು 15-20 ಹಳ್ಳಿಗಳಿವೆ. ಈ ಹಳ್ಳಿಯಲ್ಲಿ ಸಾರ್ವಜನಿಕ ಹಾಸ್ಪಿಟ್ಲು, ನೀವು 24 ಅವರ್ಸು ಹಾಸ್ಪಿಟ್ಲನ್ನು ತಾವು ಡಿ.ಕೆ. ಶಿವಕುಮಾರ್ ಸರ್ ಹತ್ರ ಮಾತನಾಡಿ, ತಾವು ಪುಟ್ಟಸ್ವಾಮಿಗೌಡರು ಮತ್ತು ಶಿವಶಂಕರ ರೆಡ್ಡಿ ಅವರು ತಾವು ಅವ್ರ ಹತ್ರ ಮಾತನಾಡಿ, ಇದು 24 ಅವರ್ಸು ಡಾಕ್ಟ್ರ್ ಇರಬೇಕು, ಸಿಸ್ಟರ್ಗಳಿರಬೇಕು. ಇಲ್ಲಿ ಹೆರಿಗೆ ಆಗಲಿ ಮತ್ತೊಂದಾಗಲಿ ಯಾವುದೇ ಆಕ್ಸಿಡೆಂಟ್ ಕೇಸುಗಳು ವಿಪರೀತ ಆಗ್ತಾ ಇರ್ತವೆ ಇಲ್ಲಿ. ಯಾಕಂದರೆ ಈ ಭಾಗದಲ್ಲಿ ಆಂಧ್ರದಿಂದ ಎಣ್ಣೆ ಕುಡಿದು ಬರ್ತಾರೆ, ಕರ್ನಾಟಕದಲ್ಲಿ ಕಲ್ಲರ್ ಕುಡಿತಾರೆ. 2ರಿಂದ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇಲ್ಲಿ ಯಾವಾಗಲೂ ಗೋರಿದ ಆಂಬುಲೆನ್ಸಲ್ಲಿ ಹಾಕ್ಕೊಂಡು ಹೋಗ್ಬಿಟ್ಟಿದೆ. ಅದಕ್ಕೆ ದಯವಿಟ್ಟು ಇದೇ ಹಾಸ್ಪಿಟ್ಲಲ್ಲಿ, ನಮಗೆ ಇದೇ ಒಂದು ಸಾರ್ವಜನಿಕ ಹಾಸ್ಪಿಟ್ಲಲ್ಲಿ ತಮ್ಮ ಸೇವೆ ಮಾಡೋದಕ್ಕೆ ನುರಿತ ವೈದ್ಯರನ್ನು, ಸಿಸ್ಟರ್ ನೇಮಿಸಿ 24 ಅವರ್ಸು ಡಾಕ್ಟ್ರು, ಸಿಸ್ಟರ್ಗಳು ಇರತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಮೊನ್ನೆ ಶಿವಶಂಕರ ರೆಡ್ಡಿ ಅವರು, ಮೊನ್ನೆ ಪುಟ್ಟಸ್ವಾಮಿಗೌಡರು ತಾವು ಇಬ್ಬರು ಹೋಗಿ ಮೊನ್ನೆ ಡಿ.ಕೆ. ಶಿವಕುಮಾರ್ ಹತ್ರ ಮಾತನಾಡಿ ನಮಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಬೇಕಾದ್ರೆ ಇಲ್ಲೊಂದು ಹಾಸ್ಪಿಟ್ಲು, ದೊಡ್ಡ ಹಾಸ್ಪಿಟ್ಲೇ ಇದೆ, ಕಟ್ಟಿಸಿದ್ದಾರೆ ಮಹಾನುಭಾವರು. ಆ ಹಾಸ್ಪಿಟ್ಲು ಡಾಕ್ಟರ್ಗಳನ್ನ ಹಾಕಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ.
ಅದೇ ರೀತಿ ಸ್ವಾಮಿ ನಮ್ಮ ದೊಡ್ಡಕೂರುಗೋಡು ಮತ್ತು ವಿಧುರಾಶ್ವತ್ಥ ಪುಣ್ಯಕ್ಷೇತ್ರಕ್ಕೆ ಸುಮಾರು 15-20 ವರ್ಷಗಳಿಂದ ಸ್ಮಶಾನ ಇಲ್ಲ ಅಂತ ಹೋರಾಟ ಮಾಡ್ತಲೇ ಇದ್ದೀವಿ. ಅರ್ಜಿಗಳ ಮೇಲೆ ಅರ್ಜಿಗಳು ಕೊಡ್ತಲೇ ಇದ್ದೀವಿ. ಜನಸ್ಪಂದನ ಕಾರ್ಯಕ್ರಮಗಳಲ್ಲಿ ಹೋಗ್ಬಿಟ್ಟು ನಾವು ಅರ್ಜಿಗಳು ಕೊಡ್ತಲೇ ಇದ್ದೀವಿ. ಸತ್ರೆ ಉಣ್ಣಕ್ಕೆ ಜಾಗ ಇಲ್ಲ ಸ್ವಾಮಿ, ಸ್ಮಶಾನ ಎಲ್ಲಿದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಸರ್ಕಾರ ಹೇಳ್ತಾ ಇದೆ ಪ್ರತಿಯೊಂದು ಹಳ್ಳಿಗೂ ಸ್ಮಶಾನ ಇರಲೇಬೇಕು ಅಂತೇಳಿ ಸರ್ಕಾರ ಆದೇಶ ಕೊಡ್ತಲೇ ಇದೆ. ಆಗಾಗ ನಮ್ಮ ಇವರು ಮಿನಿಸ್ಟ್ರುಗಳು ಮಾತಾಡ್ತಾ ಇದ್ದಾರೆ, ಪ್ರತಿಯೊಂದು ಹಳ್ಳಿಗೂ ಸ್ಮಶಾನ ಇರಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮ ಹಳ್ಳಿಗಳಿಗೆ 2 ಹಳ್ಳಿಗಳಿಗೂ ಸ್ಮಶಾನ ಇಲ್ಲ. ತಾವು ದಯವಿಟ್ಟು ನಮ್ಮ ಹಳ್ಳಿಗಳಿಗೆ 1.5 ಕಿಲೋಮೀಟರ್ 2 ಕಿಲೋಮೀಟ್ರ್ ಹೆಣಗಳು ಎತ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಬಂದಿದೆ. ಜಮೀನುಗಳಲ್ಲೇ ಮಣ್ಣು ಮಾಡ್ತಾ ಇದ್ದಾರೆ ಸ್ಮಶಾನ ಇಲ್ಲದಕ್ಕೋಸ್ಕರ. ಸ್ಮಶಾನ ಇದ್ದರೆ ಸ್ಮಶಾನಕ್ಕೆ ಹೋಗಿ ಮಣ್ಣು ಮಾಡ್ತಾಯಿದ್ರು ಸ್ವಾಮಿ. ಇವತ್ತು ಅಂಥ ಪರಿಸ್ಥಿತಿ ನಮಗೇನು ನಿರ್ಮಾಣ ಆಗಿದೆ ಇಲ್ಲಿ ಸುಮಾರು ವರ್ಷಗಳಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ಸ್ಮಶಾನ ಮಾತ್ರ ಕೊಟ್ಟಿಲ್ಲ ಸ್ವಾಮಿ. ತಾವು ನಾವು ಕೇಳೋದೊಂದೇ, ವಿಧುರಾಶ್ವತ್ಥ ಪುಣ್ಯಕ್ಷೇತ್ರ, ಜಲಿಯನ್ ವಾಲಾಬಾಗ್ ಅಂತ ಕರಿತಕ್ಕಂಥ ಪುಣ್ಯಕ್ಷೇತ್ರ, ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಕ್ಷೇತ್ರ ಅಶ್ವತ್ಥನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವಿಪರೀತ ಅಭಿವೃದ್ಧಿ ಮಾಡಿರ್ತಕ್ಕಂಥ ಮಹಾನುಭಾವರು ಮಾನ್ಯ ಶಿವಶಂಕರ ರೆಡ್ಡಿ, ಚಿನ್ನಪ್ಪ ರೆಡ್ಡಿ ಅವರು ಮತ್ತು ರವಿನಾರಾಯಣ ರೆಡ್ಡಿ ಅವರು ಅಭಿವೃದ್ಧಿ ಮಾಡಿರ್ತಕ್ಕಂಥ ಕ್ಷೇತ್ರ. ಈ ತಾಲೂಕಿನ ಒಳ್ಳೆ ಪುಣ್ಯಕ್ಷೇತ್ರ ಮತ್ತು ಇಡೀ ಕರ್ನಾಟಕ ಗೊತ್ತಿರ್ತಕ್ಕಂಥ ಕ್ಷೇತ್ರ ವಿಧುರಾಶ್ವತ್ಥ. ಇಂಥ ಒಂದು ಕ್ಷೇತ್ರಕ್ಕೆ ಇವತ್ತು ನಮ್ಮ ನೀವೇನು ಕಮಿಟಿ ಇಲ್ಲದೆ ಏನು ಯಾರನ್ನು ಕೇಳಬೇಕು, ಯಾರನ್ನು ವಿಚಾರಿಸ್ಬೇಕು ಅಂತ ನಮ್ಗೆ ಯಾರಿಗೂ ಅರ್ಥನೇ ಆಗ್ತಾಯಿಲ್ಲ. 3 ವರ್ಷ ಆಗಿದೆ ಸ್ವಾಮಿ. ಚರಿತ್ರೆಯಲ್ಲಿ ಇದುವರೆಗೂ ಮತ್ತೆ 3-4 ವರ್ಷ ಕಮಿಟಿ ಇಲ್ಲದೆ ಹಾಳಾಗಿರ್ತಕ್ಕಂಥದ್ದು ಇದೆ ಅಂದ್ಕೊಂಡಿದ್ದೀನಿ. ತಾವು ದಯವಿಟ್ಟು ಇದಕ್ಕೋಸ್ಕರ ನೀವೇನಾದರೂ ಮಾಡಿ ಮೊನ್ನೆ ಡಿ ಕೆ ಶಿವಕುಮಾರ್ ಸರ್ ಹತ್ರ ಮಾತನಾಡಿ ಕಮಿಟಿ ತಗೊಂಡು ಬಂದು ಕೂಡಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇವೆ. ಹಾಸ್ಪಿಟ್ಲ್ 24 ಅವರ್ಸ್ ಇರಬೇಕು ಅಂತೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಸಾರ್ವಜನಿಕರು ಏನಾದರೂ ತೊಂದರೆ ಆದರೆ ಅರ್ಜೆಂಟ್ ಹೋಗ್ಬೇಕಾದ್ರೆ ಇಲ್ಲೊಂದು ಹಾಸ್ಪಿಟ್ಲ್ ತಯಾರಾಗಬೇಕು. ಮತ್ತು ಕೈಗಾರಿಕೆ ಈಗಾಗಲೇ ಸುಮಾರು 2,000 ಎಕರೆಯನ್ನು ಈಗಾಗಲೇ ಗೌಡ್ಸಂದ್ರ, ಕುಡುಮಲಕುಂಟೆ, ದೊಡ್ಡಕೂರುಗೋಡು ಜಮೀನುಗಳನ್ನು ಇವತ್ತು ಏನು ನೀವು ಕೈಗಾರಿಕೆಗೆ ತೊಗೊಂಡಿದ್ದೀರಿ, ಈಗಾಗಲೇ ಸುಮಾರು ಲಕ್ಷಾಂತರ ಜನ ಬಂದು ಕೆಲಸ ಮಾಡ್ತಾಯಿದ್ದಾರೆ. ಅವರ ಆರೋಗ್ಯವನ್ನು ಕಾಪಾಡಬೇಕು ಅಂದರೆ ತಾವು ದಯವಿಟ್ಟು ಈ ಒಂದು ಹಾಸ್ಪಿಟ್ಲು 24 ಅವರ್ಸ್ ಇರಬೇಕು. ಮತ್ತು ಸತ್ತರೆ ಎಡೆಗಳಿಗೆ ಉಣ್ಣಕ್ಕೆ ನಮಗೆ ಇಬ್ಬರಿಗೂ 2 ಹಳ್ಳಿಗೂ ಸ್ಮಶಾನ ಇಲ್ಲ. ತಾವು ದಯವಿಟ್ಟು ಸ್ಮಶಾನ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮೊನ್ನೆ ಡಿ ಕೆ ಶಿವಕುಮಾರ್ ಸರ್ ಅವರೇ, ಪುಟ್ಟಸ್ವಾಮಿ ಗೌಡ್ರೆ, ಮೊನ್ನೆ ಶಿವಶಂಕರ ರೆಡ್ಡಿ ಅವರೇ. ಜೈ ಕರ್ನಾಟಕ.